6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಜಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ 4ನೆಯ ನುಡಿಯ ಅರ್ಥವನ್ನು ತಿಳಿಯೋಣ. 6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗ ಪಾರ ದುಃಖಗಳೇವ ಗುರು ಪವಮಾನ ಸಲಹೆಮ್ಮ. ದಾಸರು ಈ ನುಡಿಯಲ್ಲಿ ವಾಯುದೇವರ ಕಾರ್ಯವೈಖರಿಯ ಬಗ್ಗೆ ತಿಳಿಸುತ್ತಾರೆ. ಶಬ್ದಾರ್ಥಗಳು: 6321000 6 × 3 18,000 ಮತ್ತು 21,000 ಅಂದರೆ 2 + 1 3,000, ಒಟ್ಟಾರೆ 21,000. 3200 ಎಂದರೆ 3 × 200 600, ಒಟ್ಟಾರೆ 21,600 ಶ್ವಾಸ ಜಪಗಳು ಎಂದಾಗುತ್ತದೆ. 3 ವಿಧ ಜೀವರು ಎಂದರೆ ಸತ್ವರಜ ತಮೋಗುಣಗಳ ಜೀವರು. ಅಬ್ಜಜ ಕಲ್ಪ, ಅಪ್ ಅಂದರೆ ನೀರು, ಜ ಎಂದರೆ ಹುಟ್ಟಿದ ಕಮಲ, ಕಮಲದಲ್ಲಿ ಜನಿಸಿದ ಬ್ರಹ್ಮದೇವರು ಅವರ ಕಲ್ಪ, ಬ್ರಹ್ಮದೇವರ ಕಲ್ಪ. ಭಾವಾರ್ಥ ನೋಡೋಣ. ವಾಯುದೇವರು ಸತ್ವರಜ ತಾಮಸರೆಂಬ 3 ವಿಧದ ಜೀವರ 4 ದೇಹಗಳಲ್ಲಿಯೂ ಇದ್ದು, ಪ್ರತಿ ದೇಹದಲ್ಲಿಯೂ ಪ್ರತಿ ದಿವಸದಲ್ಲಿ 21,000 ಶ್ವಾಸರೂಪವಾದ ಹಂಸಮಂತ್ರವನ್ನು ಬ್ರಹ್ಮಕಲ್ಪ ಪರ್ಯಂತರವಾಗಿ ತಾವು ಮಾಡಿ ಜೀವರಿಂದಲೂ ಮಾಡಿಸಿ ಸಾಧನೆಯ ಕಡೆಯಲ್ಲಿ ಸಾತ್ವಿಕರಿಗೆ ಸುಖರೂಪವಾದ ಮೋಕ್ಷವನ್ನೂ, ರಾಜಸರಿಗೆ ಮಿಶ್ರ ರೂಪವಾದ ಸುಖ ದುಃಖ ಸಂಸಾರವನ್ನು ಹಾಗೂ ತಾಮಸರಿಗೆ ಅಂಧಂತಮಸ್ಸನ್ನು ನೀಡುವ ಗುರು ವಾಯುದೇವರೇ ನಮ್ಮನ್ನು ರಕ್ಷಿಸಿ ಎಂದು ದಾಸರು ಪ್ರಾರ್ಥಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಸಣ್ಣ ಅಂಶ ಎಂದರೆ, ಹಿಂದಿನ ನುಡಿಯಲ್ಲಿ ದಾಸರು ಬ್ರಹ್ಮದೇವರನ್ನು ಪ್ರಾರ್ಥಿಸುವಾಗ ತ್ವಚ್ಚರಣಗಳಿಗಭಿವಂದಿಸುವೆ ಎಂಬುದಾಗಿ ಹೇಳಿ, ಇಲ್ಲಿ ವಾಯುದೇವರನ್ನು ಪ್ರಾರ್ಥನೆ ಮಾಡುವಾಗ ಗುರುಪವಮಾನ ಸಲಹೆಮ್ಮ ಎಂದಷ್ಟೇ ಹೇಳಿದರು. ಇಲ್ಲಿ ನಮಸ್ಕರಿಸಲಿಲ್ಲಬೇಕೆ ಎಂಬ ಸಂಶಯ ಬಂದಾಗ ದಾಸರೇ ನಿರ್ಣಯ ಕೊಡುತ್ತಾರೆ. ಬ್ರಹ್ಮ ಹಾಗೂ ವಾಯುದೇವರ ಸ್ತೋತ್ರಪರವಾದ 2 ಪದ್ಯಗಳು ಇಬ್ಬರಿಗೂ ಅನ್ವಯವಾಗುತ್ತದೆ. ಇಬ್ಬರೂ ಶ್ರೀಹರಿಯ ಪುತ್ರರೇ, ಇಬ್ಬರೂ ಸತ್ವಪ್ರಚುರರು, ಜಗದ್ಗುರುಗಳೇ ಆಗಿದ್ದಾರೆ. ವಾಯುದೇವರೇ ಮುಂದೆ ಬ್ರಹ್ಮ ಪದವಿಗೆ ಬರುವುದರಿಂದ ಬ್ರಹ್ಮ ಶಬ್ದದಿಂದಲೇ ವಾಯುದೇವರನ್ನೂ ನಮಿಸಿದಂತಾಯಿತು. ಇಬ್ಬರಿಗೂ ಪದವಿಯಲ್ಲಿ ಕಿಂಚಿತ್ ಭೇದವೇ ಹೊರತು ಮತ್ತೆ ಯಾವ ಭೇದವೂ ಇಲ್ಲ. ಸಂಶಯ ಛೇದನಾದಿ ಸಲ್ಲಕ್ಷಣಗಳು ಗುರು ಪವಮಾನರೀರ್ವರಲ್ಲಿಯೂ ಇದೆ ಎಂದು ತಿಳಿಯಬೇಕು ಎಂಬುದಾಗಿ ಸಂಶಯವನ್ನು ಪರಿಹಾರ ಮಾಡುತ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು.